ಹಲೋ ವ್ಯೂಯರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ನಿಮ್ಗೆ ಈ ವಿಡಿಯೋದಲ್ಲಿ ರಾಜರಾಜೇಶ್ವರಿ ದೇವಸ್ಥಾನದ ಇತಿಹಾಸ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋಸ್ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜ್ಞಾನಾಕ್ಷಿ ರಾಜರಾಜೇಶ್ವರಿ ದೇವಸ್ಥಾನವು ಕರ್ನಾಟಕದ ಬೆಂಗಳೂರು ಜಿಲ್ಲೆಯ ರಾಜರಾಜೇಶ್ವರಿ ನಗರದಲ್ಲಿದೆ. ಈ ದೇವಸ್ಥಾನದ ಪ್ರಾಥಮಿಕ ದೇವತೆ ಶ್ರೀ ರಾಜರಾಜೇಶ್ವರಿ. ಈ ದೇವಸ್ಥಾನವನ್ನು 1978ರಲ್ಲಿ ಶ್ರೀ ಶಿವರತ್ನಪುರಿ ಸ್ವಾಮೀಜಿಯವರು ನಿರ್ಮಿಸಿದರು. ಶ್ರೀ ಲಲಿತಾ ತ್ರಿಪುರ ಸುಂದರಿ ರೂಪವಾದ ಶ್ರೀ ರಾಜರಾಜೇಶ್ವರಿ ದೇವಿಯ ವಿಗ್ರಹ ತಂತ್ರ ಚೂಡಾಮಣಿಯಲ್ಲಿ ಉಲ್ಲೇಖಿಸಿದಂತೆ ಈ ದೇವಸ್ಥಾನವನ್ನು ಭಾರತದ ಅನೇಕ ಶಕ್ತಿಪೀಠಗಳ ಕಿವಿ ಅಥವಾ ಕರ್ಣಭಾಗ ಅಂತ ನಂಬಲಾಗುತ್ತೆ. ಕಾವೇರಿ ಮತ್ತು ವೃಷಭಾವತಿ ನದಿಗಳ ನಡುವೆ ಇರುವ ಕಾಂಚನಗಿರಿ ಎಂದು ಇದನ್ನು ಒಮ್ಮೆ ಕರೆಯಲಾಗುತ್ತಿತ್ತು. ಒಂದು ಶುಭ ಸಂಕ್ರಾಂತಿಯ ದಿನದಂದು ಬೆಳಗಿನ ಜಾವ ಶ್ರೀ ತಿರುಚಿ ಸ್ವಾಮೀಜಿ ಮತ್ತು ಅವರ ಇಬ್ಬರು ಅನುಯಾಯಿಗಳು ಪಾದಪೂಜೆಗಾಗಿ ಮೈಸೂರಿಗೆ ಕಾರಿನಲ್ಲಿ ಹೋಗುತ್ತಿದ್ದಾಗ ಬೆಂಗಳೂರು ನಗರದ ನೈಋತ್ಯ ಭಾಗದಕ್ಕೆ 3 ಗರುಡಗಳು ತಲೆಯ ಮೇಲೆ ಸುತ್ತುತ್ತಿರುವುದನ್ನು ಗಮನಿಸಿದರು. ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಪೇರ್ಲ ಮರಗಳ ತೋಪಿನ ಮಧ್ಯದಲ್ಲಿ ಒಂದು ಸಣ್ಣ ಗುಡಿಸಲು ಕಂಡರು. ಆ ಸ್ಥಳವನ್ನ ಆಶ್ರಮ ನಿರ್ಮಿಸಲು ಆರಿಸಿಕೊಂಡರು ಹಾಗೂ ದೇವಾಲಯಕ್ಕೆ ಅಡಿಪಾಯ ಹಾಕಿದರು. ಈ ದೇವಾಲಯವು 5 ರಾಜಗೋಪುರಗಳನ್ನು ಹೊಂದಿರುತ್ತೆ. ದ್ರಾವಿಡ ವಾಸ್ತುಶಿಲ್ಪವನ್ನು ಚಿತ್ರಿಸುತ್ತದೆ. ದೈವಿಕ ತಾಯಿ ಜ್ಞಾನೇಶ್ವರಿ ರಾಜರಾಜೇಶ್ವರಿಯ ಸುಂದರವಾದ 6 ಅಡಿ ಎತ್ತರದ ಕಲ್ಲಿನ ಆಕೃತಿಯನ್ನು ಗರ್ಭಗುಡಿಯೊಳಗೆ ಕಾಣಬಹುದು. ಈ ದೇವಾಲಯದ ವಿಶೇಷ ಏನಪ್ಪಾ ಅಂತಂದ್ರೆ, ಪ್ರತಿ ವರ್ಷ ಮಾರ್ಚ್ 27ರಂದು ಸೂರ್ಯನು ನೇರವಾಗಿ ದೇವಿಯ ಹಣೆಗೆ ಬಡಿದು ಅವಳ ಪಾದಗಳಿಗೆ ಇಳಿಯುತ್ತಾನೆ. ಸೊ ಇದಿಷ್ಟು ರಾಜರಾಜೇಶ್ವರಿ ದೇವಸ್ಥಾನದ ಇತಿಹಾಸ. ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಥ್ಯಾಂಕ್ ಯು.